ಇಡ್ಲಿ ಕಡಾಯಿ ಅಂದರೆ ಏನು? ಕನ್ನಡದಲ್ಲಿ ಇಡ್ಲಿ ಕಡಾಯಿ ಅಂದರೆ ಇಡ್ಲಿ ಅಂಗಡಿ ಅಥವಾ ಇಡ್ಲಿ ಪಾತ್ರೆ ಅಂತಾರೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಧನುಷ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ಫಿಲಂ ಇಡ್ಲಿ ಕಡಾಯಿ. ಇದು ಧನುಷ್ ಅವರ 5th ಡೈರೆಕ್ಷನ್ ಫಿಲಂ. ಪ್ರತಿಯೊಂದು ಕ್ಯಾರೆಕ್ಟರ್ ಅಥವಾ ಮ್ಯೂಸಿಕ್ ಯಾವುದೇ ವಿಚಾರಕ್ಕೆ ಹೋದರೆ ಫೀಲ್ ಗುಡ್ ಫಿಲಮ್ ಅನ್ನೋ ಎಲ್ಲ ಪಾಸಿಬಿಲಿಟೀಸ್ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು. ಬನ್ನಿ ಟ್ರೈಲರ್ನ ಒಂದು ರೌಂಡ್ ಹೊಡ್ಕೊಂಬರೋಣ. ಟ್ರೈಲರಲ್ಲಿ ನನಗೇನು ಇಷ್ಟ ಆಯಿತು ಅನ್ನೋದನ್ನ ನಾನಿಲ್ಲಿ ಹೇಳ್ತೀನಿ. ಅಂದಾಗೆ ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಒಂದೂರಲ್ಲಿ ಒಂದು ಇಡ್ಲಿ ಅಂಗಡಿ ಇದೆ. ಅದನ್ನು ಧನುಷ್ ಅವರ ತಂದೆ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಕಾಲಕ್ರಮೇಣ ಕಳೆದಂತೆ ಆ ಇಡ್ಲಿ ಅಂಗಡಿ ತುಂಬ ಫೇಮಸ್ ಆಗುತ್ತೆ. ಅಪ್ಪ ನಡ್ಸ್ಕೊಂಡು ಬರ್ತಾ ಇದ್ದಂಥ ಇಡ್ಲಿ ಅಂಗಡಿನ ಮುಂದೆ ಮಗ ನಡ್ಸ್ಕೊಂಡು ಹೋಗಬೇಕು. ಆದರೆ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ಒಂದು ದೊಡ್ಡ ಬಿಸ್ನೆಸ್ ನಡೆಸೋ ಹೋಟೆಲ್ಗೆ ಸೇರ್ಕೋತಾನೆ. ಇವನು ಸೇರ್ಕೊಂಡ್ಮೇಲೆ ಆ ಹೋಟೆಲ್ ಬಿಸ್ನೆಸ್ 15% ಪ್ರಾಫಿಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ನಾವು ಯಾವುದೇ ಕೆಲಸ ಮುಗಿಸಿದ್ರು ಕೊನೆಗೆ ಮನೆಗೆ ಹೋಗ್ತೀವಲ್ಲ, ಅದೇ ಥರ ಹೀರೋಗೆ ಒಂದು ಕಡೆ ರಿಯಲೈಸ್ ಆಗುತ್ತೆ, ನಾನು ಮಾಡಬೇಕಾಗಿರೋ ಕೆಲಸ ಇದಲ್ಲ ಅಂತ ಅಂದ್ಕೊಂಡು ವಾಪಸ್ ಹಳ್ಳಿಗೆ ಬರ್ತಾನೆ. ನಿಂತೋಗಿದ್ದಂಥ ಇಡ್ಲಿ ಅಂಗಡಿನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ಏನೇನಾಗುತ್ತೆ ಅನ್ನೋದು ಸಿನಿಮಾದ ಕತೆ ಅನ್ಬೋದು. ಆದರೆ ಈ ಕಥೆಯಲ್ಲಿ ತಂದೆ ಮಗನ ಎಮೋಷನ್ ಜೊತೆಗೆ ಒಂದು ಇಡ್ಲಿ ಎಮೋಷನ್ನ ಬಿಲ್ಡ್ ಮಾಡಿದ್ದಾರೆ. ಟ್ರೈಲರ್ನ ಬಿಗಿನಿಂಗಿಂದ ಕೊನೆ ತನಕ ನೀವು ನೋಡಿದ್ರೆ ಒಂದು ಇಡ್ಲಿನ ಎಷ್ಟು ಸಖತ್ತಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂದರೆ ನೋಡಿದ ತಕ್ಷಣವೇ ಇಡ್ಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಸಖತ್ತಾಗಿದೆ. ಒಂದು ಪ್ಯೂರ್ ಎಮೋಷನಲ್ ವಿಲೇಜ್ ಡ್ರಾಮಾ. ಇದ್ರ ಜೊತೆಗೆ ಅಪ್ಪ ಮಗನ ಎಮೋಷನ್ಸ್, ಒಂದು ಸಣ್ಣ ಪುಟ್ಟ ಲವ್ ಸ್ಟೋರಿ, ಚಿಕ್ಕದಾಗಿ ಕಿರಿಕು, ಇದರೆಲ್ಲರ ಜೊತೆಗೆ ಇಡ್ಲಿ ಉಳ್ಕೊಳ್ಳುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಟರ್ನಿಂಗ್ ಪಾಯಿಂಟ್. ಇಡ್ಲಿ ಅಂಗಡಿ ಊರಲ್ಲೇ ತುಂಬ ಫೇಮಸ್ ಆಗುತ್ತೆ. ಊರು ಅಂದರೆ ಇಡ್ಲಿ ಅನ್ನೋ ಥರನೂ ಆಗುತ್ತೆ. ಧನುಷ್ ಅವರ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ನಿತ್ಯಾ ಮೆನನ್ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಧನುಷ್ ಅವರು ಈ ಸಿನಿಮಾದಲ್ಲಿ ಮುರುಗನ್ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ. ನಿತ್ಯಾ ಮೆನನ್ ಅವರು ಕಾಯಲ್, ಅರುಣ್ ವಿಜಯ್ ಅವರು ಅಶ್ವಿನ್, ಶಾಲಿನಿ ಪಾಂಡೆ ಅವರು ಮೀರಾ, ರಾಜ್ ಕೃಷ್ಣನ್ ಧನುಷ್ ಅವರ ತಂದೆ ಪಾತ್ರ ಮಾಡಿರೋರು ಶಿವನ್ ಎಸನ್ ಅನ್ನೋ ಪಾತ್ರ ಮಾಡಿದ್ದಾರೆ. ಆರ್ ಪಾರ್ಥಿಬನ್ ಅವರು ಅರಿವು ಅನ್ನೋ ಪಾತ್ರ ಮಾಡಿದ್ದಾರೆ. ಮುಖ್ಯವಾಗಿ ಸಮುದ್ರ ಕಣಿ ಅವರು ಮಾರಿಸ್ವಾಮಿ ಅನ್ನೋ ಪಾತ್ರನ ನಿಭಾಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಸತ್ಯರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓವರ್ ಆಗಿ ಹೇಳ್ಬೇಕು ಅಂದ್ರೆ ಇದು ಧನುಷ್ ಅವರ ಪ್ಯೂರ್ ಎಮೋಷನಲ್ ವಿಲೇಜ್ ಬ್ಯಾಕ್ಡ್ರಾಪ್ ಜೊತೆಗೆ ಒಂದು ಇಡ್ಲಿನ ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಅನ್ಸುತ್ತೆ. ಈ ವಿಜುವಲೈಸೇಷನ್ಗೆ ತುಂಬಾ ಅಥೆಂಟಿಕ್ ಆಗಿ ಮ್ಯೂಸಿಕ್ ಕೊಟ್ಟಿರೋದು ಜಿ.ವಿ. ಪ್ರಕಾಶ್ ಅವರು. ಒಂದು ಫೀಲ್ ಗುಡ್ ಸಿನಿಮಾಗೆ ಫೀಲ್ ಗುಡ್ ಮ್ಯೂಸಿಕ್ ಅವಶ್ಯಕತೆ ಇರುತ್ತೆ. ಈ ಹಿಂದೆ ಧನುಷ್ ಅವರ ಕೆಲವು ಸಿನಿಮಾಗಳಲ್ಲಿ ಮ್ಯೂಸಿಕ್ ಮಾಡಿದಂತ ಜಿ.ವಿ. ಪ್ರಕಾಶ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಟ್ರೈಲರ್ ನೋಡ್ಬೇಕಾದ್ರೆ ಆ ಮ್ಯೂಸಿಕ್ ಎಷ್ಟು ಸಖತ್ತಾಗಿತ್ತು ಅಂದ್ರೆ ಕೇಳಿದ ತಕ್ಷಣ ಆ ಫೀಲ್ ಗುಡ್ಗೆನೇ ಕರ್ಕೊಂಡು ಹೋಗುತ್ತೆ. ಇದ್ರ ಜೊತೆಗೆ ಪೀಟರ್ ಹೀನ್ಸ್ ಅವರ ಆಕ್ಷನ್ಸ್ ಈ ಸಿನಿಮಾದಲ್ಲಿದೆ. ನೋಡೋಣ. ಇಡ್ಲಿ ಕಡಾಯಿ ಸಿನಿಮಾನ ರೆಡ್ ಜೈಂಟ್ ಮೂವೀಸ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಡ್ರಾನ್ ಪಿಕ್ಚರ್ಸ್ ಮತ್ತೆ ವಂಡರ್ ಬಾರ್ ಫಿಲ್ಮ್ಸ್ ಅವರು ಇಡ್ಲಿ ಕಡಾಯಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ತಮಿಳು ಮತ್ತು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ. ನೋಡೋಣ. ಸಿನಿಮಾ ಚೆನ್ನಾಗಿದೆ, ಕನ್ನಡದಲ್ಲಿ ಡಬ್ ಮಾಡಿಬಿಡೋ ಅಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಇಡ್ಲಿ ಕಡಾಯಿ ಸಿನಿಮಾ ಇದೇ ಅಕ್ಟೋಬರ್ 1 ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.